ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸಹಜ್ ಗೌಡ ಮಾತಾಡ್ತಾ ಇರೋದು. ಏನಂತಂದರೆ, ಇವತ್ತು ಜಾಬ್ಗೆ ಹೋಗ್ಬೇಕಾರೆ ಮಾಡಿರೋ ಬ್ಲಾಗ್ ಇದು. ಟ್ರೈನಲ್ಲೆಲ್ಲ ಹೆಂಗಿದ್ದಾರೆ ನೋಡಿ. ಲೈಕ್ ಇಲ್ಲೆಲ್ಲ ಟ್ರೈನೆಲ್ಲ ಹಿಂಗೆ ಬರೋದು. ಚೆನ್ನಾಗಿದೆ ಆ್ಯಕ್ಚುಲಿ ಟ್ರೈನ್ ಅಟ್ಮಾಸ್ಫಿಯರು ಎಲ್ಲ. ಆಮೇಲೆ ಏನಂತಂದರೆ ಚೆಕ್ಕಿಂಗ್ ಎಲ್ಲ ಬರ್ತಾರೆ. ಲೈಕ್ ಅವ್ರಿಗೆ ಟಿಕೆಟ್ ತೋರಿಸ್ಬೇಕು ಸ್ಕ್ಯಾನರಲ್ಲಿ. ನಾನು ಲೈಕ್ ರೈಲ್ ಕಾರ್ಡ್ ಮಾಡಿಸಿದ್ದೆ, ಹಂಗಾಗಿ ಬೆನಿಫಿಟ್ ಆಯಿತು. ನೀವು ಏನಾರ ರೈಲ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದೆ ಏನಾರ ನಾನು ಹೇಳ್ತೀನಿ, ಅದನ್ನು ಕೇಳಿ. ಫಸ್ಟು ಟ್ರೈನ್ ಲೈನ್ ಅಂತ ಒಂದು ಆ್ಯಪ್ ಇದೆ. ಆ ಟ್ರೈನ್ ಲೈನ್ ಆ್ಯಪಿಗೆ ಹೋಗ್ಬಿಟ್ಟು ಡೈರೆಕ್ಟಾಗೆ ನಿಮ್ಮದು ಎಷ್ಟು 60 ಏಜ್ ಎಷ್ಟಿದೆ ಅಷ್ಟು ಹಾಕಿದ್ರೆ ಅದರಲ್ಲಿ 35 ಪೌಂಡ್ಸ್ ಅಂತ ಬರುತ್ತೆ. ಇಯರ್ಲಿ ಅದು ಆ್ಯನ್ಯಲು 35 ಪೌಂಡ್ಸ್ ಕೊಟ್ಟು ತೊಗೊಂಡ್ರೆ ಡಿಸ್ಕೌಂಟ್ ಬರುತ್ತೆ. ನೀವೇನೇ ಪರ್ಚೇಸ್ ಮಾಡಿದ್ರೆ ಟಿಕೆಟ್ ಪರ್ಚೇಸ್ ಮಾಡಬೇಕು, ಬಟ್ ಅದರಲ್ಲಿ ಡಿಸ್ಕೌಂಟ್ ಬರುತ್ತೆ. ಅದರಲ್ಲಿ ರಿಕವರಿ ಆಗಿಬಿಡುತ್ತೆ. ಎಷ್ಟಾಗಿರುತ್ತೆ ಅಷ್ಟು ರಿಕವರಿ ಆಗುತ್ತೆ. ಮತ್ತು ನೋಡಿ, ಇವಾಗ ಇದು ಹ್ಯಾರ್ವಿಚ್ ಇದು ಅಲ್ಲಿಗೆ ಹೋಗ್ಬೇಕಾರಾಗ ಮಾಡಿರೋ ಬ್ಲಾಗ್ ಇದು. ಇದು ಲೈಕ್ ಟೋಲು ಇದು ನೈಸ್ ರೋಡ್ ಟೋಲ್ ಇದು NHS ಇದು. ಎಷ್ಟು ಇದಾಗಿದೆ, ಫುಲ್ ಹೆವಿ ಕೋಲ್ಡ್ ಇದೆ, ಮೈನಸ್ಗೆ ಹೋಗಿದೆ ವೆದರ್ ಅಂತೂ. ಆವಾಗ ಮಾಡಿರೋ ಬ್ಲಾಗ್ ಇದು. ಮತ್ತು ಇನ್ನೊಂದೇನು ಅಂತ ಅಂದರೆ, ಅದು ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ಜಾಕೆಟೆಲ್ಲ ಹಾಕ್ಕೊಂಡು ಬಂದಿರೋದು ನಾನು. ಏನು ಅಂತಂದರೆ, ಏನು ಅನುಕೂಲ ಆಗುತ್ತೆ ಅಂತ ಅಂದರೆ, ನೀವು ಟ್ರೈನ್ ಲೈನಲ್ಲಿ ಇದು ತೊಗೊಂಡ್ರೆ ರೈಲ್ ಕಾರ್ಡು, ಅದು ಕೇಳ್ತಾರೆ. ರೈಲ್ ಕಾರ್ಡ್ ಅದು ಒಬ್ರಿಗೊಂದೇ ಆ್ಯಕ್ಸಸ್ ಇರುತ್ತೆ. ಲೈಕ್ ಈಗ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಫ್ರೆಂಡ್ದು ರೈಲ್ ಕಾರ್ಡ್ ಹಂಗೆಲ್ಲ ಆಗಲ್ಲ. ಹಂಗೆಲ್ಲ ಆದರೆ ಸಸ್ಪೆಕ್ಟ್ ಆದರೆ ಲೈಕ್ ಜೈಲಿಗೆ ಹಾಕ್ತಾರೆ. ಹಂಗೆಲ್ಲ ಮಾಡಬಾರ್ದು. ಅದು ಹೆಂಗೆ ಅಂತ ಅಂದರೆ, ಇವಾಗ ಬ್ಯಾಂಗ್ಳೂರಲ್ಲಿ ಅಥವಾ ಎಲ್ಲೇ ತೊಗೊಂಡ್ರು ಪಾಸ್ ಇದ್ದಂಗೆ. ಇವಾಗ ಬಸ್ ಪಾಸ್ ನಿಮ್ಮ ಹೆಸರಲ್ಲಿದ್ದರೆ ನಿಮ್ಮ ಫೋಟೋ ಇದ್ದರೆ ಅದು ನಿಮ್ಮ ಫೋಟೋ ಮಾತ್ರ ಇರುತ್ತೆ, ಅದು ನಿಮ್ಮಲ್ಲಿ ಮಾತ್ರ ಇರಬೇಕು. ಅದನ್ನು ಬಿಟ್ಟು ಬೇರೆದನ್ನೆಲ್ಲ ಮಾಡಬಾರ್ದು. ನೋಡಿ, ಇವಾಗ ಇದು ವೇರ್ ಹೌಸು ಇಲ್ಲಿಗೆ ಬಂದಿದೆ. ಈ ಥರ ಹೆಂಗಿರುತ್ತೆ, ಈ ಥರ ಫುಲ್ ಹೆವಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ ಇದೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇದು ನನ್ನ ಜಾಕೆಟ್ಸ್ ಫೈರ್ ಪ್ರೂಫ್ಸ್ ಹಾಕ್ಕೊಂಡಿರಬೇಕು ಒಳಗಡೆ. ಲೈಕ್ ಎಲ್ಲ ಜಾಕೆಟ್ಸ್ ಎಲ್ಲ ಅದು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಮತ್ತು ಇಲ್ಲೂ ಹೋಮ್ ಬಾರ್ಗೇನ್ಸ್ ಇದೆ. ನಮ್ಮ ಇಲ್ಲೇನು ಕಾಲ್ಚೆಸ್ಟರಲ್ಲಿ ಈ ಥರ ಇಲ್ಲೂ ಹೋಮ್ ಬಾರ್ಗೇನ್ಸ್ ಇದೆ. ನೈಸ್, ಚೆನ್ನಾಗಿದೆ ಎಲ್ಲ ಪ್ಲೇಸಸ್ಸು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಯಾರು ಏನು ಕೇಳಕ್ಕೆ ಬರಲ್ಲ. ಲೈಕ್ ಹೆಂಗೆ ಬೇಕಾರೋ ಹೋಗಿ, ಯಾರು ಏನು ಗ್ರಾಸ್ ಮೇಲೆ ನಡ್ಕೊಂಡು ಹೋಗಿ ಯಾರು ಏನೂ ಕೇಳಲ್ಲ. ನೋಡಿ, ಈ ಥರ ಸ್ಟೋನ್ಸ್ ಎಲ್ಲ ಹಾಕಿರ್ತಾರೆ, ಇದ್ರ ಮೇಲೆಲ್ಲ ಹೋಗ್ಬೋದು ಆರಾಮಾಗೆ. ಇದು ಹ್ಯಾರ್ವಿಚ್ ಇಂಟರ್ನ್ಯಾಷನಲ್ ಅಂತ. ಇದು ಕಾರ್ ಫೆರಿ ಅಂತ ಕ್ರೂಯ್ಸ್ ಇದೆ ಒಂದು. ಬರ್ಬೇಕಾದ್ರೆ ತೋರಿಸ್ತೀನಿ. ದೊಡ್ಡ ಶಿಪ್ ಇದೆ ಕ್ರೂಯ್ಸು. ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಗೈಸ್ ಅದು ಶಿಪ್ಪು. ನೋಡಿದ್ರೆ ಒಂದ್ಸರಿ ಲೈಫ್ ಟೈಮಲ್ಲಿ ಅದು ನೋಡಬೇಕು. ಒಳಗಡೆನೆ ಟೇಬಲ್ ಎಲ್ಲ ಇದೆ ಆ ಶಿಪ್ಪಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ, ಡ್ಯಾನ್ಸ್ ಕ್ಲಬ್ಬು, ಡ್ಯಾನ್ಸ್ ಫ್ಲೋರ್ ಎಲ್ಲ ಬರುತ್ತೆ. ಆಮೇಲೆ ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ. ಚೆನ್ನಾಗಿದೆ ಗೈಸ್. ಮತ್ತು ಇನ್ನೊಂದೇನು ಅಂತಂದರೆ, ಇವಾಗ ಇದು ಮನೆಗೆ ಹೋಗ್ಬೇಕಾದ್ರೆ ಮಾಡಿರೋ ವ್ಲಾಗ್ ಇದು. ನನ್ನ ಶಿಫ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಮಾಡಿರೋ ಬ್ಲಾಗ್ ಇದು. ಅದೇ ಗೈಸ್. ಮತ್ತು ಇನ್ನೊಂದೇನು ಅಂತ ಅಂದರೆ, ಏನು ಹೇಳಕ್ಕೆ ಬಂದೆ ಅಂತಂದರೆ, ಇವಾಗ ನಿಮ್ಮೊಂದು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಲೈಕ್ ಅದೊಂದು ಕಾರ್ ಥರ. ಅದು ಬರೀ ಒಬ್ಬರೇ ಹೋಗೋದು. ನೋಡಿ ಹೆಂಗೆ ಹೋಗ್ತಾ ಇದೆ ಅದು ಬೋಟಲ್ಲಿ. ಎಷ್ಟು ಸೂಪರಾಗಿದೆ. ಅದು ಬರೀ UK ಮಾತ್ರ ಇರೋದು. ಅದು ಸಖತ್ತಾಗಿದೆ ಅದು. ಯಾರೂ ನೋಡಿರಲ್ಲ ಅನಿಸುತ್ತೆ. ಅದು ತುಂಬ ಚೆನ್ನಾಗಿದೆ. ಅದೇ ಕ್ರೂಯಿಸ್ ಇವಾಗ ನಾನು ತೋರಿಸುತ್ತಲ್ಲ, ಅದೇ ಕ್ರೂಯಿಸ್. ವೈಟ್ ಕಲರ್ ಕಾಣ್ತಿದೆಯಲ್ಲ, ಸೂಪರಾಗಿದೆ ಅದು ಕ್ರೂಯಿಸ್ ಅದು. ಇವಾಗ ಇಲ್ಲಿ ನಾನು ಇದಕ್ಕೆ ಹೋಗ್ಬೇಕಾರಾಗ, ಟ್ರೈನಿಗೆ ಹೋಗ್ಬೇಕಾರಾಗ ಮಾಡಿರೋ ವ್ಲಾಗ್ ಇದು. ತುಂಬ ಚೆನ್ನಾಗಿದೆ ಎಲ್ಲ. ಆಮೇಲೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಶಿಪ್ಪಲ್ಲಿ, ಕ್ರೂಯಿಸಲ್ಲಿ. ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ, ಚೆನ್ನಾಗಿರುತ್ತೆ. ಅಂದರೆ ವೈಬ್ಸ್ ಎಲ್ಲ ಇಲ್ಲಿ. ಆದರೆ ತುಂಬ ಚಳಿ, ಜಾಕೆಟ್ ಅಂತೂ ಕಂಪಲ್ಸರಿ ಇರಲೇಬೇಕು. ಅದು ಬೇರೆ ವಿಂಟರ್. ಇವಾಗ ಫುಲ್ಲು ಕೋಲ್ಡು, ಮೈನಸ್ಗೆ ಹೋಗಿದೆ. ವಿಂಟರ್ ಸೀಸನಲ್ಲೆಲ್ಲ ಹಿಂಗೆ ಜಾನ್ವರಿ ಬರೋ ತನಕ ಹಂಗೆ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ನೆಕ್ಸ್ಟು ರೈಲ್ವೆ ಸ್ಟೇಷನಲ್ಲಿ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಹೋಗ್ಬೋದು. ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ನೋಡಿ, ಅದೇ ಕಾಣಿಸ್ತಿದ್ದಲ್ಲ, ಅದೇ ಕ್ರೂಯಿಸು. ಕಾರ್ ನಿಲ್ಸಿರ್ಬೇಕಾರಾಗ ಅಮೌಂಟ್, ಪಾರ್ಕಿಂಗ್ ಇದಿರುತ್ತೆ ಅಮೌಂಟು. ಹೆವಿ ಕಾಸ್ಟ್ಲಿ ಇರುತ್ತೆ ಜಾಸ್ತಿ ಹೊತ್ತು ಪಾರ್ಕ್ ಮಾಡಿದ್ರೆ. ನೋಡಿ, ಬೆನ್ಸ್ ಬರೀ ಕೂಪೆ ಮಾಡಲ್ಲ, ಅದು ಬರೀ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಇಲ್ಲಿ ಪೀಸು ರೈಲ್ವೆ ಸ್ಟೇಷನ್ನು. ನೋಡಿ, ಯಾರು ಅಷ್ಟೊಂದು ಕ್ರೌಡ್ ಇರಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವಾಗ ತೋರಿಸ್ತೀನಿ ನೋಡಿ. ಲೈಕ್ ಸಮುದ್ರ ಇದು ನೋಡಿ, ಅದೇ ಕಾಣಿಸ್ತಿದೆಯಲ್ಲ, ಅದು ಅದರಲ್ಲೇ ಇದಿರೋದು ಕ್ರ್ಯೂ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.